ಶ್ರೀಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 47ನೇ ಭಾಗ. 46ನೇ ಭಾಗ ನಿನ್ನೆ ಮುಕ್ತಾಯ ಕಂಡಾಗ 9ನೇ ಸದ್ದು ಪ್ರಾರಂಭ ಆಗಿತ್ತು. ಅದರ 12 ಪದ್ಯಗಳು ಕೊನೆಗೊಂಡಿತ್ತು. ಆಚಾರ್ಯರು ಆ ದೊಡ್ಡ ಬದಲಿಂದ ಕೆಳಗೆ ಇಳಿದು ಬಂದರು. ವೇದವ್ಯಾಸರ ಮೂಲಕ ಶಾಸ್ತ್ರವನ್ನು ಮತ್ತಷ್ಟು ಶ್ರವಣ ಮಾಡಿದರು. ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದರು. ಕೆಲವು 5-6 ಜನ ಭಕ್ತಿಯನ್ನ ಆಚಾರ್ಯರಿಗೆ ತೋರಿಸ್ಲಿಕ್ಕಾಗಿ ಭಿಕ್ಷೆ ತಗೊಂಡು ಬಂದರು. ಆಚಾರ್ಯರಿಗೆ 5-6 ಜನ ತಂದಂತಹ ಭಿಕ್ಷಾ ಪದಾರ್ಥಗಳನ್ನೆಲ್ಲ ಆಚಾರ್ಯರು ಒಬ್ಬರೇ ಸ್ವೀಕಾರ ಮಾಡಿದರು ಅಂತ ಸಂಗತಿ ಬಂದಿತ್ತು. ಆಮೇಲೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನೋದು ಬಂತು. ಅಲ್ಲೇ ಒಂದು ಸಂಗತಿ, ಆಚಾರ್ಯರ ವ್ಯಕ್ತಿತ್ವವನ್ನ ಮತ್ತು ಬ್ರಹ್ಮಸೂತ್ರ ಭಾಷ್ಯವನ್ನ ಒಂದು 4-5 ಶ್ಲೋಕಗಳಿಂದ ಕವಿಗಳು ವರ್ಣನೆ ಮಾಡಿದ್ರು. ಅದನ್ನು ಕೂಡ ನೋಡಿದ್ವಿ. ಬ್ರಹ್ಮಸೂತ್ರ ಭಾಷ್ಯ ಅಂತಂದ್ರೆ ರೂಪಮನ್ಯದಿವ ಧನ್ಯಮಾತ್ಮನಃ. ಆಚಾರ್ಯರ ಪ್ರತಿಮಾ ಇರ್ತದಲ್ಲ ಗುಡಿಯಲ್ಲಿ, ಹನುಮಂತನ, ಭೀಮಸೇನನ ಗುಡಿ ಇರೋದು ಕಡಿಮೆ, ಹನುಮಂತನ ಗುಡಿ ಅಂತೂ ಬೇಕಾಷ್ಟು ಇದ್ದೇ ಇರ್ತವೆ. ಮತ್ತೆ ಆಚಾರ್ಯರ ಗುಡಿ, ಮಧ್ವರ ಗುಡಿಗಳು ಈ ಕಡೆ ಭಾಗದಲ್ಲಿ ಇರೋದಿಲ್ಲ. ಅದು ಕೇವಲ ಮಾಧ್ವ ವೈಷ್ಣವರು ಮಾತ್ರ ಅವರ ಭಕ್ತಿಗೆ ಅನುಸಾರವಾಗಿ ಮಾಡಿಕೊಂಡಿರುವಂತಹ ಗುಡಿಗಳು. ಅವು ಏನು ಆಚಾರ್ಯರ ಪ್ರತಿಮಾಗಳಿವೆಯಲ್ಲ, ಮುಖ್ಯ ಪ್ರಾಣನ ಪ್ರತಿಮಾಗಳಿವೆಯಲ್ಲ, ಅದರಂತೂ ಇದೊಂದು ಪ್ರತಿಮಾ. ಇದು ಬ್ರಹ್ಮಸೂತ್ರ ಭಾಷ್ಯ ಅಂತನ್ನೋದು ವೇದವ್ಯಾಸ ದೇವರದು ಒಂದು ಪ್ರತಿಮಾ, ಹಾಗೆ ಆಚಾರ್ಯರದು ಕೂಡ ಇದೊಂದು ಪ್ರತಿಮಾ. ರೂಪಮನ್ಯದಿವ ಧನ್ಯಮಾತ್ಮನಃ. ಅದಕ್ಕಾಗಿ ಆ ಪುಸ್ತಕಕ್ಕೆ ಎಷ್ಟೋ ಬಾರಿ ಪೂಜೆ ಮಾಡ್ತೀವಿ. ಯಾವುದೇ ಥರದ ವ್ಯರ್ಥವಾದ ಮಾತನ್ನು ಆಚಾರ್ಯರು ಆಡುವವರಲ್ಲ. ಬ್ರಹ್ಮಸೂತ್ರ ಭಾಷ್ಯವು ಕೂಡ ವ್ಯರ್ಥವಾದ ಸಂಗತಿಗಳನ್ನು ಒಳಗೊಂಡದ್ದಲ್ಲ. ಒಂದು ಭಾಷ್ಯಕ್ಕಿರಬೇಕಾದಂತಹ ಎಲ್ಲಾ ಗುಣಗಳನ್ನು ಒಳಗೊಂಡದ್ದು. ಆಚಾರ್ಯರು ಕೂಡ 32 ಲಕ್ಷಣಗಳಿಂದ ತುಂಬಿದವರು. ಅವರು 21 ಹಿಂದಿನ ಭಾಷ್ಯಗಳನ್ನ ನಿರಾಕರಣೆ ಮಾಡುವಂಥ, ಮುಂದೆ ಯಾರೂ ಕೂಡ ಅದನ್ನು ನಿರಾಕರಣೆ ಮಾಡ್ಲಿಕ್ಕೆ ಆಗಿರಬಾರ್ದು ಅಂಥವರು ಜ್ಞಾನಿಗಳಾದಂಥವ್ರು ಓದಬೇಕಾದಂಥ ಒಂದು ಭಾಷ್ಯವನ್ನ ಅವರು ರಚನೆ ಮಾಡಿದರು. ಇಲ್ಲಿ 21 ಭಾಷ್ಯಗಳು ಅಂತೆಲ್ಲ ಬಂದಿದ್ದಲ್ಲ, ಆ 21 ಭಾಷ್ಯಗಳ ಹೆಸರನ್ನ ಹಿಂದೆ ಹರಿಕಥಾನುಸಾರ ಹೇಳುವಾಗ ಒಂದು ಬಾರಿ ಹೇಳಿದ್ದೆ. ಆದರೆ ಆ 21 ಭಾಷ್ಯಗಳ ಪೈಕಿ ಎಲ್ಲಾ ಭಾಷ್ಯಗಳು ಕೂಡ ಈಗ ಸಿಗೋದಿಲ್ಲ. ಒಂದು 5-6 ಭಾಷ್ಯಗಳು ಮಾತ್ರ ಈಗ ಸಿಗ್ತವೆ. ರಾಮಾನುಜರದು, ಶಂಕರರದು, ವಲ್ಲಭರದು, ನಿಂಬಾರ್ಕರದು, ಹೀಗೆ ಒಂದು 4-6 ಸಿಗ್ತವೆ ಹೊರತು ಉಳಿದೆಲ್ಲ ಭಾಷೆಗಳು ಈಗ ಕಣ್ಮರೆಯಾಗಿ ಹೋಗಿಬಿಟ್ಟಿವೆ. ಯಾಕಂದ್ರೆ ಅದನ್ನು ಅನುಸರಣೆ ಮಾಡುವಂತ ವ್ಯಕ್ತಿಗಳು ಕೂಡ ಯಾರೂ ಇಲ್ಲ. ಈಗ ಪಾರಂಪರಿಕವಾಗಿ ಅದನ್ನು ನಂಬಿಕೊಂಡು ಬಂದಂಥವರು ಕೂಡ ಯಾರೂ ಇಲ್ಲ. ಅದರಿಂದ ಅವೆಲ್ಲ ಹೊರಟು ಹೋಗಿವೆ. ಅಂಥ ಒಂದು ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿದರು. ಆಯ್ತು, ಆಚಾರ್ಯರು ಅದನ್ನ ಬರೆದ್ರು, ರಚನೆ ಮಾಡಿದರು. ರಚನೆ ಮಾಡೋದು ಅಂದ್ರೆ ಮಾನಸಿಕವಾಗಿ ಶ್ಲೋಕಗಳನ್ನು ರಚನೆ ಮಾಡೋದು. ಅದನ್ನ ಕೈಯಿಂದ ಬರೆದವ್ರು ಯಾರು? ಒಂದು ಪೆನ್ನು ಪುಸ್ತಕ ತಗೊಂಡು ಬರೆದವ್ರು ಬೇಕಲ್ಲ. ಆಗಿನ ಕಾಲದಲ್ಲಿ ತಾಳಪತ್ರಗಳಿದ್ದವು. ತಾಳಪತ್ರಗಳಲ್ಲಿ ಅದನ್ನು ಬರೆದವ್ರು ಯಾರು ಅಂತಂದ್ರೆ ಅದು ಸತ್ಯತೀರ್ಥರ ಕೆಲಸ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸೃಷ್ಟಿ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಖತ್. ಅದನ್ನು ಬರಹಕ್ಕೆ ಇಳಿಸಿದವರು ಸತ್ಯತೀರ್ಥರು, ರಚನೆ ಮಾಡಿದವರು ಆಚಾರ್ಯರು. ಇದೇ ಶ್ಲೋಕವನ್ನ ಹಿಂದೆ 7ನೇ ಸರ್ಗದಲ್ಲಿ ಹೇಳಿದ್ದೆ. ಆಚಾರ್ಯರು ದೊಡ್ಡ ಬದಲಿಗೆ ಅಂತ ಹೊರಟಾಗ ಅವರು ಬೆನ್ನಹತ್ತಿ ಸತ್ಯತೀರ್ಥರು ಹೊರಟಿದ್ರು ಅಂತ ಹೇಳಿ ಪ್ರಸಂಗ ಬಂದಾಗ, ಸತ್ಯತೀರ್ಥರ ಮಹತ್ವ ಎಂಥದ್ದು ಅಂದ್ರೆ ಆಚಾರ್ಯರಿಗೆ ಬಹಳ ಪ್ರಿಯರಾದವರು. ಅವರು ಈ ಭಾಷ್ಯವನ್ನು ಬರೆದರು ಕೈಯಿಂದ. ಅದಕ್ಕೆ ಎಷ್ಟು ಪುಣ್ಯ ಅಂದ್ರೆ ಆ ಬ್ರಹ್ಮಸೂತ್ರ ಭಾಷ್ಯದ ಒಂದೊಂದು ಅಕ್ಷರವನ್ನು ಬರೀಲಿಕ್ಕೆ. ಗಾಂಗ ಮಂಗಲ ತರಂಗ ಭಂಗದ, ಗಂಗಾ ನದಿಯ ತೀರದಲ್ಲಿ ವಿಷ್ಣು ದೇವಾಲಯವನ್ನು ಕಟ್ಟಿಸಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಆಚಾರ್ಯರ ಒಂದೊಂದು ಭಾಷ್ಯದ ಅಕ್ಷರವನ್ನು ಬರೆದ್ರೆ. ಅಂಥದ್ದು ಇಡೀ ಭಾಷ್ಯವನ್ನು ಇವರು ಬರೆದರು. ಹಾಗೆ ನೋಡಿದ್ರೆ ಉಳಿದೆಷ್ಟೋ ಭಾಷ್ಯಕಾರರ ಭಾಷ್ಯಗಳಿಗೆ ಹೋಲಿಸಿದ್ರೆ ಆಚಾರ್ಯರ ಭಾಷೆ ಬಹಳ ಸಂಕ್ಷಿಪ್ತ, ಆದ್ರೆ ಅಷ್ಟು ಪುಣ್ಯ ಅದಕ್ಕಿದೆ. ಗಂಗಾ ನದಿಯ ತೀರದಲ್ಲೇ ದೇವಾಲಯ ಕಟ್ಟಿಸೋದು ಅಂದ್ರೆ ಅಲ್ಲೇ ಸ್ನಾನ ಮಾಡಿ ಬಂದು ಭಗವಂತನ ದರ್ಶನವನ್ನು ತಗೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ಪುಣ್ಯ. ಅಷ್ಟನ್ನೆಲ್ಲ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ ಅದನ್ನು ಬರಿಬೇಕು. ಈ ಇತ್ತೀಚೆಗೆ ಆ ಬರೆಯುವ ಕೆಲಸ ಪುಣ್ಯದಾಯಕ ಅಂತ ತಿಳ್ಕೊಂಡು ಅದನ್ನು ಬರೆಯುವಂಥ ಒಂದು ಪದ್ಧತಿ ಈಗ ಹೊರಟೋಗ್ತಿದೆ. ಅವರು ಕೆಲವರು ತುಂಬಾ ಜನ ನಾನು ನೋಡಿದ್ದೇನೆ, ಅವರು ಓದಿದ್ದನ್ನೆಲ್ಲ ಬರೆದು ಟಿಪ್ಪಣಿ ರೂಪದಲ್ಲಿ ಇಟ್ಟಿರ್ತಿರ್ತಾರೆ. ಅದಕ್ಕೆ ಬರೆಯೋದಕ್ಕೆ ಅಷ್ಟೊಂದು ಮಹತ್ವ ಇದೆ. ಬರೆದ್ರೆ ಅದು ಮರೆಯೋದಿಲ್ಲ ಅನ್ನುವಂಥ ಒಂದು ಭಾವನೆ. ಸತ್ಯತೀರ್ಥರು ಆ ಭಾಷ್ಯವನ್ನು ಬರೆದರು.
ಸತ್ಯತೀರ್ಥರ ಮಹತ್ವವನ್ನು ಕೂಡ ಆವಾಗ ನಾನು ಹೇಳಿದ್ದೆ. ಅವರು ಯಾವ ಮಠದ ಮೂಲ ಪುರುಷರಾಗಿ ಮುಂದುವರೆದರು. ಆಚಾರ್ಯರಿಗೆ ಆಗ ಎಷ್ಟು ಜನ ಶಿಷ್ಯರಿದ್ರು? 8 ಜನ ಶಿಷ್ಯರಿದ್ರು. ಆ 8 ಜನ ಶಿಷ್ಯರು ಕೃಷ್ಣನ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋದರು, ಅಷ್ಟಮಠಾಧೀಶರು. ಈ ಸತ್ಯತೀರ್ಥರು 2 ಮಠಗಳಿಗೆ ಮೂಲ ಪುರುಷರಾದರು. ಭಂಡಾರಕೇರಿ ಮಠಕ್ಕೆ ಮತ್ತು ಭೀಮನಕಟ್ಟೆ ಮಠಕ್ಕೆ. ಇದು ಗೊತ್ತಿರಬೇಕು, ಆ 2 ಮಠಕ್ಕೆ. ಅದಕ್ಕಾಗಿ ಇವತ್ತು ಭಂಡಾರಕೇರಿ ಮಠವನ್ನು ಸತ್ಯತೀರ್ಥ ಸಂಸ್ಥಾನ ಅಂತ ಕರೀತಾರೆ. ಅದಾದ್ಮೇಲೆ ಮುಂದೆ ಅದಕ್ಕೆ ಸುರೋತ್ತಮ ತೀರ್ಥ ಸಂಸ್ಥಾನ ಅಂತ ಕೂಡ ಹೆಸರು ಬಂತು. ವಾದಿರಾಡಿ ಸ್ವಾಮಿಗಳ ಸಹೋದರ ಇದ್ರಲ್ಲ, ಅವರು ಕೂಡ ಸುರೋತ್ತಮ ತೀರ್ಥರು ಅನ್ನೋ ಹೆಸರಿನಿಂದ ಸನ್ಯಾಸ ತಗೊಂಡ್ರು. ಅವರು ಕೂಡ ಭಂಡಾರಕೇರಿ ಮಠದ ಪರಂಪರೆಯಲ್ಲೇ ಮುಂದೆ ಅಧಿಕಾರಿಗಳಾಗಿ ಮುಂದುವರೆದರು. ವಸ್ತುತಃ ಇವತ್ತು ಋಷಿಕೇಶ ತೀರ್ಥರ ಒಂದು ಸರ್ವಮೂಲ, ಅವರು ಋಷಿಕೇಶ ತೀರ್ಥರು ಬರೆದಂಥ ಪಾಠ ಅಂತ ಸಿಗ್ತದಲ್ಲ, ಋಷಿಕೇಶ ತೀರ್ಥರು ಬರೆಯೋದಕ್ಕಿಂತ ಮೊದಲೇ ಸತ್ಯತೀರ್ಥರು ಆಚಾರ್ಯ ಹೇಳಿದಾಗಲೇ ಬರೆದಿಟ್ಟದ್ದು. ಅದಾದ್ಮೇಲೆ ಋಷಿಕೇಶ ತೀರ್ಥರು ಇತ್ಯಾದಿಗಳು ಬರೆದದ್ದು. ಮತ್ತೆ ಈ ಋಷಿಕೇಶ ತೀರ್ಥರು ಫಲಿಮಾರು ಮಠದವರು ಮೂಲ ಪುರುಷ, ಅಧೋಕ್ಷ ತೀರ್ಥರು ಪೇಜಾರು ಮಠದವರು. ಈ ಎಲ್ಲ ಪುಣ್ಯ ಪುರುಷರಿಗಿಂತ ಮತ್ತೆ ಪದ್ಮನಾಭ ತೀರ್ಥರು ಈ ಮೇಲಿನ ಘಟ್ಟದ ಮೇಲಿನ ಮಠಗಳಿಗೆ ಪ್ರವರ್ತಕರು. ಅವರೆಲ್ಲರಿಗಿಂತ ಹಳೆಯ ಶಿಷ್ಯ ಈ ಸತ್ಯತೀರ್ಥರು. ಆಚಾರ್ಯರ ಕಡೆಯಿಂದ ಆ ಐತರೇಯ ಶಾಖಾವನ್ನ, ಋಗ್ವೇದವನ್ನು 3 ಬಾರಿ ಶ್ರವಣ ಮಾಡಿದವರು. ಎಸ್ ತ್ರಿವಾರ ಮಿತರಾಶ್ರಿತ ಶಾಖಾ ಸ್ವರ್ಥಮಗ್ರಂ ಅಶೃಣೋತ್ ಪುರು ಸಂಖ್ಯಾತ್. 3 ಬಾರಿ ಅದನ್ನು ಶ್ರವಣ ಮಾಡಿದವರು ಅಂತ ಕೂಡ ಹಿಂದೆ ಅಲ್ಲಿ ಬಂದಿತ್ತು. ಇಲ್ಲಿ ಒಂದು ಗೋವಿಂದಾಚಾರ್ಯರ ಅಭಿಪ್ರಾಯದಂತೆ ಈ ಸತ್ಯತೀರ್ಥರು ಪ್ರಾಯಃ ಸನ್ಯಾಸವನ್ನ ಆಚಾರ್ಯರಿಂದ ಸ್ವೀಕಾರ ಮಾಡಿರ್ಲಿಕ್ಕಿಲ್ಲ, ಅಚ್ಯುತ ಪ್ರಜ್ಞರಿಂದಲೇ ಸ್ವೀಕಾರ ಮಾಡಿರಬೇಕು. ಆಚಾರ್ಯ ಗುರುಗಳಿಂದಲೇ ಸತ್ಯಪ್ರಜ್ಞರು ಇವರು ಕೂಡ ಸತ್ಯತೀರ್ಥರು ಕೂಡ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಿರಬೇಕು. ಆಧಾರ ಏನು ಸರಿಯಾದ ಆಧಾರ ಕಾಣೋದಿಲ್ಲ, ಅವರು ಮಾಡಿರಬೇಕು ಅಂತ ಕಾಣಿಸ್ತದೆ. ಅಂತೂ ಅವರು 2 ಮಠಗಳಿಗೆ ಮೂಲ ಪುರುಷರಾದರು. ಭೀಮನಕಟ್ಟೆ ಮಠ ಅಂತ ಒಂದು, ಭಂಡಾರಕೇರಿ ಮಠ ಅಂತ ಒಂದು. ಆ ಭಂಡಾರಕೇರಿ ಮಠದಲ್ಲೇ ಮುಂದೆ ಅನೇಕ ಜನ ಮಹಾಪುರುಷರಾಗಿ ಹೋದರು. ಇತ್ತೀಚೆಗೆ ನಮಗೆ ಕಾಣಿಸಿಕೊಂಡಂಥವರು ವಿದ್ಯಾಮಾನ್ಯ ತೀರ್ಥರು. ಅವರು ಭಂಡಾರಕೇರಿ ಮಠವನ್ನು ಮೊದಲು ಅಲಂಕರಿಸಿದರು. ಅದಾದ್ಮೇಲೆ ಫಲಿಮಾರು ಮಠವನ್ನು ಕೂಡ ಅಲಂಕರಿಸಿ ಫಲಿಮಾರು ಭಂಡಾರಕೇರಿ ಉಭಯ ಮಠಾಧೀಶರು ಅಂತ ಅವರು ಕಾಣಿಸ್ಕೊಂಡ್ರು. ಹೀಗೆ ಆ 2 ಮಠಗಳಿಗೆ ಮೂಲ ಪುರುಷರಾದವರು. ಮೂಲತಃ ಭಂಡಾರಕೇರಿ ಮಠವನ್ನೇ ಅವರು ಸ್ಥಾಪನೆ ಮಾಡಿದ್ರು. ಮುಂದೆ ಕವಲು ಹೊಡೆದು ಎಲ್ಲೋ ಒಂದು ಕಡೆ ಅದು ಭೀಮನಕಟ್ಟೆ ಮಠ ಅಂತ ಕೂಡ ಆಯಿತು. ಅಂತ ಅವರು ಭಾಷ್ಯವನ್ನ ಕೈಯಿಂದ ಬರೆದರು. ತತ್ರ ದೇವಮಭಿವಂಜಯಾತವಾನ್ ಸ್ವಾಮಿನೋ ವಚನ ಗೌರವಾಧೃತಂ ಸಾನ ಗೋ ವಿವಿಧ ಭೂರತೀತ್ಯಗೋ ದಾವರಿ ತಟಮಗಾದಲೇಷಧೀಹಿ. ಅಂತೂ ಆ ಬ್ರಹ್ಮಸೂತ್ರ ಭಾಷ್ಯದ ರಚನೆ ಆಗಿದ್ದು ಅದು ಕೃತಿಯಲ್ಲಿ ಹೇಳಿದ್ದೆಲ್ಲ ಬದರಿ ಕ್ಷೇತ್ರದಲ್ಲಿ. ಅದನ್ನೆಲ್ಲ ಬರೆದು ಭಗವಂತನಾದಂಥ ನಾರಾಯಣನ ಚಿಕ್ಕ ಬದರಿಯಲ್ಲಿ ಆಗಿದ್ದಿದ್ದಲ್ಲ, ಆ ನಾರಾಯಣನ ಸಮ್ಮತಿ ಪಡ್ಕೊಂಡು ಅವರು ಕೆಳಗೆ ಇಳಿದು ಬಂದರು. ಒಂದೇ ಶ್ಲೋಕದಲ್ಲಿ ಏನು ವರ್ಣನೆ ಮಾಡ್ತಾರೆ, ಬದರಿಯಿಂದ ಗೋದಾವರಿ ತೀರ ತನಕ ಬಂದದ್ದೆಲ್ಲವನ್ನು ವರ್ಣನೆ ಮಾಡ್ತಾರೆ. ಸಾನುಗೋ ವಿವಿಧ ಭೂರತೀತ್ಯ ಗೋ ದಾವರಿ ತಟ ಮಗಾದಲೇಷಧೀಹಿ. ಅನೇಕ ಜನ ಪಂಡಿತರು ಅಲ್ಲಿ ಆಚಾರ್ಯರಿಗೆ ಭೇಟಿಯಾದರು. ಅವರೆಲ್ಲ ತಮ್ಮ ತಮ್ಮ ಶಾಸ್ತ್ರದಿಂದ ಪಾಂಡಿತ್ಯವನ್ನು ಆಚಾರ್ಯರಿಗೆ ತೋರಿಸಿ ಪೀಠಾಧಿಪತಿಗಳಾದಂತಹ ಒಬ್ಬ ಸನ್ಯಾಸಿ ಬಂದಿದ್ದಾರೆ ಅಂದರೆ ಅವ್ರ ಮೂಲಕ ಸಂಭಾವನೆ ಪಡ್ಕೊಳ್ಬೇಕು. ಅದಕ್ಕೆ ಪ್ರಾಜ್ಞೆ ವಿತ್ತ ಅಂತ ಕರೀತಾರೆ. ಪ್ರಸ್ತುತ ಅಭಿತುತವು ಪರೀಕ್ಷಕೈ ಷಟ್ಚ ತತ್ರ ಸಮಯ ನ ಖಂಡಯತ್. 6 ಶಾಸ್ತ್ರಗಳನ್ನು ಕೂಡ ಆಚಾರ್ಯರು ಖಂಡನೆ ಮಾಡಿದರು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ಆಚಾರ್ಯರು ಹಿಂದೆ ಖಂಡನೆ ಮಾಡಿದರು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಭಾಟ್ಟ, ಪ್ರಭಾಕರ ಇವೆಲ್ಲವೂ ವೈದಿಕ ಪರಂಪರೆಯನ್ನೇ ಅವಲಂಬಿಸಿಕೊಂಡು ಬಂದವು. ಅವನ್ನೂ ಖಂಡನೆ ಮಾಡಿದರು. ಅವೈದಿಕಗಳಾದಂಥ ಕೆಲವು ಸಾಂಖ್ಯಗಳು, ಕೆಲವು ಶಾಸ್ತ್ರಗಳು, ಜೈನ, ಬೌದ್ಧ ಮೊದಲಾದವುಗಳನ್ನು ಅವುಗಳನ್ನು ಕೂಡ ಅವರು ಖಂಡನೆ ಮಾಡಿದರು. ಅಲ್ಲಿ ಆ ಪಂಡಿತರು ಬಂದವರಿದ್ದರಲ್ಲ, ಅವರು 18 ಶಾಖೆಗಳಲ್ಲಿ ನಿಷ್ಣಾತರಾದವರು ಅಂತ ಒಂದು ಕಡೆ ಬಂತು. ಇಲ್ಲಿ 18 ಶಾಖೆಗಳು ಅಂದ್ರೆ ಯಾವುದು, ಅವರ ಹೆಸರೇನು, ಅದನ್ನೆಲ್ಲ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ನೋಡ್ತೀವಿ. ನಾವು ಬೇರೆ ವ್ಯಾಖ್ಯಾನದಲ್ಲಿ ಆ ಮಾಹಿತಿಗಳು ಕಾಣಿಸೋದಿಲ್ಲ.
ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಇಷ್ಟೇನಿದೆಯಲ್ಲ, ಅಲ್ಲಿ ಋಗ್ವೇದದಲ್ಲಿ 24 ಶಾಖೆಗಳು, 101 ಯಜುರ್ವೇದದಲ್ಲಿ ಮತ್ತು 1000 ಸಾಮವೇದದಲ್ಲಿ, 12 ಅಥರ್ವವೇದದಲ್ಲಿ. ಇವಿಷ್ಟು ಇದ್ದವು ಅಂತ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದವುಗಳಲ್ಲಿ ಹೇಳ್ತಾರೆ. ಋಗ್ವೇದವನ್ನು 24, ಋಗ್ವೇದದ ಆಶ್ವಲಾಯನ ಅಂತಿದೆಯಲ್ಲ ಆ ಥರ, ಮತ್ತು ಎಷ್ಟೋ ಈಗ ಅವೆಲ್ಲ ಉಳಿದಿರೋದು 2-3 ಮಾತ್ರ. 24 ಹಿಂದಿದ್ದವು ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ 101, ಸಾಮವೇದದಲ್ಲಿ 1000, ಅಥರ್ವವೇದದಲ್ಲಿ 12. ಒಟ್ಟು 1137 ಶಾಖೆಗಳಾಗಬೇಕು ಎಲ್ಲ ವೇದಗಳಿಗೆ ಸಂಬಂಧಪಟ್ಟಂತೆ. ಅಲ್ಲಿ 18 ಶಾಖೆಗಳವರು ಮಾತ್ರ ಬಂದಿದ್ರು ಅಂತ ಹೇಳ್ತಾರಲ್ಲ, ಏನು ಊಹೆ ಅಂದ್ರೆ ಪ್ರಾಯ ಆಚಾರ್ಯರ ಕಾಲಕ್ಕೆ ಆ 1137 ಶಾಖೆಗಳಲ್ಲಿ 18 ಮಾತ್ರ ಓದಿದ್ದು ಅಂದ್ರೆ ಆ 1137ರಲ್ಲಿ 18 ಕಳೀರಿ, ಉಳಿದದ್ದು ಎಲ್ಲ ಶಾಖೆಗಳು 1119 ಶಾಖೆಗಳೆಲ್ಲ ಪ್ರಾಯ ಲುಪ್ತಾಗಿ ಹೋಗಿದ್ದು. ನಾನು ತತ್ಕಾಲಿಕ ಬಂದ ಸಂಖ್ಯೆಯನ್ನು ಹೇಳಿದೆ. 1137ರಲ್ಲಿ 18 ಕಳೆದ್ರೆ ಅದು 1119 ಅಂತ ಈಗ ಬಂದದನ್ನು ಹೇಳಿದೆ. ಆಮೇಲೆ ನೀವು ಗುಣಾಕಾರ ಮಾಡಿದನ್ನು ನೋಡ್ರಿ, ಅವೆಲ್ಲ ಕೇವಲ 4000 ವರ್ಷದಲ್ಲಿ ಕಣ್ಮರೆ ಆಗಿಬಿಟ್ಟಿದ್ದು. 5000 ವರ್ಷದಿಂದ ವೇದವ್ಯಾಸರಿದ್ರು, ಅವರು 1137 ಶಾಖೆಗಳನ್ನು ತೋರಿಸಿಕೊಟ್ರು. ಆಚಾರ್ಯರು ಈಗ ಬಂದದ್ದು 800 ವರ್ಷದ ಹಿಂದೆ, ಅಂದ್ರೆ 4200 ವರ್ಷದಲ್ಲಿ 1119 ಶಾಖೆಗಳೆಲ್ಲ ಕಣ್ಮರೆಯಾಗಿ ಹೋದವು. ಮತ್ತೆ ಈಗೊಂದು 700-800 ವರ್ಷದಲ್ಲೇ ಮತ್ತಷ್ಟು ಕಣ್ಮರೆಯಾಗಿವೆ. ಆಯ್ತು, ಆಚಾರ್ಯರ ಕಾಲದಲ್ಲಿ ಇದ್ದದ್ದು ಯಾವುದು? ಋಗ್ವೇದದಲ್ಲಿ ಐತರೇಯ, ಕೌಶೀತಕ, ಭಾಷ್ಕಲ, ಸಾಂಖ್ಯಾಯನ, ಶಾಕಲ, ಪೈಂಗಿ ಇವಿಷ್ಟು ಋಗ್ವೇದದಲ್ಲಿ. ತೈತ್ತರೀಯ, ಕಾಠಕ, ಕಪಿಷ್ಠಲ, ಮೈತ್ರಾಯಣೀಯ, ಕಾಣ್ವ, ಮಾಧ್ಯಂದಿನ ಇವಿಷ್ಟು ಯಜುರ್ವೇದದಲ್ಲಿ. 6 ಆಯ್ತು, 12 ಆಯ್ತು. ಸಾಮವೇದದಲ್ಲಿ ಕೌಥುಮ, ರಾಣಾಯನೀಯ, ಜೈಮಿನೀಯ, ತಲವಕಾರ ಇವಿಷ್ಟು ಸಾಮವೇದದಲ್ಲಿ, ಅಂದ್ರೆ 4 ಆಯ್ತು. 6, 12, 4, 16 ಆಯ್ತು. ಅಥರ್ವವೇದದಲ್ಲಿ ಶೌನಕ ಮತ್ತು ಪಿಪ್ಪಲಾದ ಅಂತ 2. ಇವಿಷ್ಟು ಆಚಾರ್ಯ ಕಾಲದಲ್ಲಿ ಓದಿದ್ದಿರಬೇಕು, ಸಂಭಾವನಾ ಊಹೆ ಮಾತ್ರ. ಇವತ್ತು ಇಷ್ಟು ಕೂಡ ಇಲ್ಲ ಅಂತ ಅದನ್ನ ತಿಳ್ಕೊತಾರೆ. ಅಂತೂ ಅಷ್ಟು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಅಲ್ಲಿಗೆ ಬಂದರು. ಅವರ ಆಚಾರ್ಯರು ಅವರೆಲ್ಲರನ್ನೂ ಸಾಮೂಹಿಕವಾಗಿ ಸೋಲಿಸಿದರು, ಪ್ರತ್ಯೇಕವಾಗಿ ಕೂಡ ಸೋಲಿಸಿದರು. ವೇದ ಶಾಖೆಗಳಲ್ಲಿ ಅವರೆಲ್ಲರಿಗಿಂತ ಹೆಚ್ಚಿನ ಜ್ಞಾನ ನನಗಿದೆ ಅಂತ ನನ್ನ ಆಚಾರ್ಯ ತೋರಿಸಿದ್ರು. ಮತ್ತೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಭಾಟ್ಟ, ಪ್ರಾಭಾಕರ ಅವುಗಳನ್ನು ಅವಲಂಬಿಸಿಕೊಂಡಿದ್ದಂಥ ವಿದ್ವಾಂಸರು ಯಾರಾದರೂ ಇದ್ರೆ ಅವರನ್ನು ಸೋಲಿಸಿದರು. ಅವರೆಲ್ಲ ಇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೀವು ಸರ್ವಜ್ಞರಾಗಿದ್ದೀರಿ, ನಾಸ್ತಿತೆ ಸದೃಶಃ, ನೀವು ಸಮಾನವಾದ ವ್ಯಕ್ತಿಯೇ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಅವರು ನಮಸ್ಕಾರ ಮಾಡಿಬಿಟ್ರು ಆಚಾರ್ಯರಿಗೆ ಅಂತ ಅದನ್ನ ಹೇಳ್ತಾರೆ. ಇನ್ನೊಂದು ಶ್ಲೋಕ ಹೇಳಿ ಇವತ್ತಿನ ಕಥಾಭಾಗ ಮುಕ್ತಾಯ ಮಾಡೋಣ. ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ ಶೋಭನೋಪಪದ ಭಟ್ಟ ನಾಮಕಃ ಪೂರ್ಣ ಸಂಖ್ಯಾ ಮನಮನ್ ಮುಹುರ್ಮುದ. ಮುಂದೆ ಪದ್ಮನಾಭತೀರ್ಥರು ಅಂತ ಕರೆದುಕೊಂಡಿರುವಂಥ ಮಹಾಪುರುಷ ಆಚಾರ್ಯರಿಗೆ ಶೋಭನ ಭಟ್ಟ ಅನ್ನುವ ಹೆಸರಿನಲ್ಲಿ ಮೊದಲು ಭೇಟಿಯಾದರು. ಅವರಿಗೆ ಮೊದಲು ಶೋಭನ ಭಟ್ಟ ಅಂತ ಹೆಸರಿತ್ತು. ಗೋದಾವರಿ ತೀರದ ಬ್ರಾಹ್ಮಣ ಆತ, ಈ ದೇಶಸ್ಥ ಬ್ರಾಹ್ಮಣರು ಅಂತ ಇರ್ತಾರಲ್ಲ ಆ ಬ್ರಾಹ್ಮಣ. ಅವರು ಈ 3 ವೇದಗಳಲ್ಲಿಯೂ ಕೂಡ ಅತ್ಯಂತ ದೊಡ್ಡ ವಿದ್ವಾಂಸ. 3 ವೇದದ ಅಂಗಗಳನ್ನೆಲ್ಲವನ್ನು ಕೂಡ ತಿಳ್ಕೊಂಡಂಥವ್ರು. ಮತ್ತೆ ಎಲ್ಲಾ ಪಂಡಿತರಿಗೂ ಮಾನ್ಯರಾದವರು. ಪಂಡಿತರನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಕೆಲವರು ವಿದ್ವಾಂಸರು ಇರ್ತಾರೆ, ಅವರು ಸಾಮಾನ್ಯ ಪಂಡಿತರಿಗಿಂತ ದೊಡ್ಡ ಪಂಡಿತರು, ಅಂತಹ ಪಂಡಿತರು ಇವರು. ಅವರಿಗೆ ಶೋಭನ ಭಟ್ಟ ಅಂತ ಹೆಸರು. ಅವರು ಆಚಾರ್ಯರಿಗೆ ಬಂದು ಆಚಾರ್ಯರಿಗೆ ಬಹಳ ಸಂತೋಷದಿಂದ, ಅವರಿಗೆ ಮನಸ್ಸಿನಲ್ಲಿ ಆಗ್ರಹ ಏನಿರಲಿಲ್ಲ, ಆಚಾರ್ಯ ಹತ್ರ ಬಂದು ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತು ಆಚಾರ್ಯರ ಕಡೆಯಿಂದ ಭಾಷ್ಯವನ್ನು ಕೂಡ ಅವರು ಶ್ರವಣ ಮಾಡಿದರು. ಅದು ಈ ಮುಂದಿನ 18 ಶ್ಲೋಕದಲ್ಲಿ ನೋಡ್ತೀವಿ. ದೊಡ್ಡ ತರ್ಕ ವಿದ್ವಾಂಸ ಅವರು. ಆಗ ಇರುವಂಥ ಎಲ್ಲಾ ಗ್ರಂಥಗಳನ್ನು ಕೂಡ ಅವರು ಖಂಡನೆ ಮಾಡಿದ್ರು. ಮತ್ತು
ವೇದ, ಭಾರತ ಪುರಾಣ ಇತ್ಯಾದಿಗಳನ್ನೆಲ್ಲ ಓದಿಕೊಂಡಿದ್ರು. ಆಚಾರ್ಯ ಭಾಷ್ಯವನ್ನು ಅವರು ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿ ಮುಂದೆ ಅವ್ರಿಗೆ ಏನಾಯ್ತಂದ್ರೆ, ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಅಧ್ಯಯನ ಮಾಡಿದ್ಮೇಲೆ ಬೇರೆ ಯಾವುದೂ ಅದಕ್ಕೆ ಸೇರಲೇ ಇಲ್ಲ. ಹೇಗೆ ಅಂದರೆ, ಈ ಕಮಲದ ಮಕರಂದವನ್ನು ಕುಡಿದ ಮೇಲೆ ಒಂದು ಹಂಸ ಪಕ್ಷಿಗೆ ಬೇರೆ ಯಾವ ಸುಗಂಧ ಪುಷ್ಪವೂ ಬೇಕಾಗೋದೇ ಇಲ್ಲ. ಅದರಂತೆ ಇವರಿಗೆ, ಈ ಶೋಭನ ಭಟ್ಟರಿಗೆ ಆಚಾರ್ಯ ಶಾಸ್ತ್ರವನ್ನು ಶ್ರವಣ ಮಾಡಿದ ಮೇಲೆ ಮುಂದೆ ಏನೂ ಕೂಡ ಸೇರಲೇ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯ ಅತ್ಯಂತ ಪ್ರಿಯ ಶಿಷ್ಯರಲ್ಲಿ ಅವರು ಕೂಡ ಅಗ್ರಗಣ್ಯರು. ಅಲ್ಲಿಗೆ 9ನೇ ಸರ್ಗದ 19ನೇ ಶ್ಲೋಕ, 17ಕ್ಕೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದೆ. 17, 18, 19ನೇ ಶ್ಲೋಕದವರೆಗೆ ಆ ಶ್ರವಣ ಮುಂದುವರೆದಿದೆ. ಅಲ್ಲಿಗೆ ಈ ಭಾಗ ಇವತ್ತು ಸಮಾಪ್ತಿಯನ್ನು ಕಂಡಿದೆ.